ವಾವ್ ನೋಡಿ, ಬಚ್ಚಿದ ಬೂತಾಯಿ ಮೀನು ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ. ಇದಿವಾಗ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ಟೊಮೆಟೊ ರಸಮ್ ಇದ್ದು ಸೈಡಿಗೆ ಈ ಫಿಶ್ ಇದ್ದರೆ ಸಖತ್ತಾಗಿರುತ್ತೆ ಊಟಕ್ಕೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಚಿಕ್ಕಮಗಳೂರಿನ ಮಗಳು ಜ್ಯೋತಿ ಗೌಡ. ವೆಲ್ಕಮ್ ಟು ಜ್ಯೋತಿ ಗೌಡ ಕುಕರಿ ಶೋ. ಇವತ್ತೊಂದು ಸೂಪರ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಅದೇನಂತಂದರೆ ಬಚ್ಚಿದ ಮೀನು. ಈ ಬೂತಾಯಿ ಮೀನಲ್ಲಿ ಬಚ್ಚಿದ ಮೀನು ಮಾಡೋದು ಸಖತ್ತಾಗಿರುತ್ತೆ. ಬಿಸಿ ಅನ್ನದ ಜೊತೆಗೆ ಒಂದು ಟೊಮೆಟೊ ರಸಮ್ ಇದ್ದು ಈ ಥರ ಬಚ್ಚಿದ ಮೀನಿದ್ರೆ ಸಖತ್ತಾಗಿರುತ್ತೆ. ನಮ್ಮ ಮಲೆನಾಡು ಕಡೆ ಹೆಚ್ಚಾಗಿ ಮಾಡ್ತಾರೆ ಇದನ್ನು. ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಆದಂತಹ ಅಡುಗೆ. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಮಾಡ್ಬೋದು. ಅದು ಹೇಗೆ ಮಾಡೋದಂತ ನೋಡೋಣ. ಬಚ್ಚಿದ ಮೀನು ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡಿ. ನಾನಿಲ್ಲೊಂದು ದೊಡ್ಡ ಲೆಮನ್ ತಗೊಂಡಿದ್ದೀನಿ ಪೀಸು, ಹಾಗೆ ಸ್ವಲ್ಪ ಎಣ್ಣೆ, ಹಾಗೆ ಪೆಪ್ಪರ್ ಪುಡಿ ಒಂದು ಸ್ವಲ್ಪ, ಅರಿಶಿನ ಪುಡಿ ಒಂದು ಸ್ವಲ್ಪ, ಒಂದೆರಡೆರಡು ಚಕ್ಕೆ ಲವಂಗ, ಹಾಗೆ ಇಲ್ಲಿ ಧನಿಯಾ ಪುಡಿ 1 ಸ್ಪೂನ್ ಇದೆ, ಹಾಗೆ ಖಾರ ಪುಡಿ 1 ಸ್ಪೂನ್ ಇದೆ, ಹಾಗೆ ಕಲ್ಲುಪ್ಪು 1 ಸ್ಪೂನು, ಹಾಗೆ ಜೀರಿಗೆ ಒಂದು ಅರ್ಧ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಸ್ಪೂನು. ಹಾಗೆ ನಾನಿಲ್ಲಿ ಬೂತಾಯಿ ಮೀನು ಅರ್ಧ kg ತಗೊಂಡಿದ್ದೀನಿ. ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ದೊಡ್ಡ ಬೂತಾಯಿ ಇದು. ಇವಾಗ ನಾನು ಮಿಕ್ಸಿಗೆ ಧನಿಯಾ ಪುಡಿ ಮತ್ತು ಖಾರ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ಅರಿಶಿನ ಮತ್ತು ಪೆಪ್ಪರ್ ಪುಡಿ, ಹಾಗೆ ಚಕ್ಕೆ ಲವಂಗ ತಗೊಂಡಿದ್ನಲ್ಲ ಇದು ಹಾಕ್ಕೋತಾ ಇದ್ದೀನಿ. ಹಾಗೆ ಕಲ್ಲುಪ್ಪು ಮತ್ತು ಜೀರಿಗೆಯನ್ನು ತಗೊಂಡಿದ್ದೆ, ಇದು ಹಾಕ್ಕೋತಾ ಇದ್ದೀನಿ. ಕಲ್ಲುಪ್ಪು ಅಳತೆ ನೋಡಿ ಹಾಕ್ಕೊಳ್ಳಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಗಟ್ಟಿ ಪೇಸ್ಟ್ ಮಾಡ್ಕೋಬೇಕು, ತೆಳ್ಳಗೆ ಮಾಡ್ಕೋಬೇಡಿ. ನೋಡಿ ಈ ಥರ ಸ್ವಲ್ಪ ಗಟ್ಟಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಇವಾಗ ನಾವು ಬೂತಾಯಿ ಮೀನಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಬೂತಾಯಿ ಮೀನಲ್ಲಿ ತುಂಬ ಮುಳ್ಳಿರುತ್ತೆ, ಹುಷಾರಾಗಿ ಕಲಿಸ್ಕೊಳ್ಳಿ, ಚುಚ್ಚುತ್ತೆ ಕೈಗೆಲ್ಲ. ತುಂಬ ಚಿಕ್ಕ ಮಕ್ಕಳಿಗೆ ಕೊಡಬೇಡಿ, ತುಂಬ ಮುಳ್ಳಿರುತ್ತಲ್ಲ, ಹಾಗಾಗಿ ಈ ಥರ ಅಗಲವಾದ ಪಾತ್ರೆಯಲ್ಲೇ ಇದನ್ನ ಮಾಡಿ ಚೆನ್ನಾಗಿರುತ್ತೆ. ಇವಾಗ ಇದು ನೀಟಾಗಿ ಒಂದು 10 ನಿಮಿಷ ಬಾಯ್ಲ್ ಆಗಬೇಕು. ನಾನು ಗ್ಯಾಸ್ ಹಚ್ತಾ ಇದ್ದೀನಿ. ಇವಾಗ ನೋಡಿ ಇದು ಒಂದು 10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕು. ತುಂಬ ಉರಿ ಜೋರಾಗಿ ಇಡಬೇಡಿ, ಯಾಕಂದರೆ ಫಿಶ್ಶು ಬೇಗ ಬೇಯುತ್ತೆ. ಹಾಗಾಗಿ ನೋಡಿ ಇವಾಗ ಬಚ್ಚಿದ್ದಾಗಿದೆ ಫಿಶ್ಶು. ಇದನ್ನು ಜಸ್ಟ್ 10 ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ. ಬೂತಾಯಿ ಮೀನಂತೂ ಬೇಗ ಬೆಂದ್ಕೊಳ್ಳುತ್ತೆ. ಹಾಗಾಗಿ ನೋಡಿ ಈ ಥರ ಡ್ರೈ ಆಗಿರುತ್ತೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಒಂದು 20 ನಿಮಿಷ ಹಾಗೆ ಬಿಡಬೇಕು, ಯಾಕೆಂದರೆ ಆ ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು ಮೀನಿಗೆ. ನೋಡಿ ಇವಾಗ ತವ ಕಾದಿದೆ. ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಈ ಪ್ಯಾನ್ಗೆ ಬೆಂದಂತಹ ಈ ಡ್ರೈ ಫಿಶನ್ನು ಹಾಕ್ಕೊಳ್ಳೋಣ. ಒಂದು 5 ನಿಮಿಷ ಡ್ರೈ ಆಗಬೇಕಿದು. ಇವಾಗ ನೋಡಿ ಇದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಲಿ. ವಾವ್ ನೋಡಿ, ಬಚ್ಚಿದ ಬೂತಾಯಿ ಮೀನು ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ. ಇದಿವಾಗ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ಟೊಮೆಟೊ ರಸಮ್ ಇದ್ದು ಸೈಡಿಗೆ ಈ ಫಿಶ್ ಇದ್ದರೆ ಸಖತ್ತಾಗಿರುತ್ತೆ ಊಟಕ್ಕೆ.
ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ. ಸೂಪರಾಗಿದೆ ಟೇಸ್ಟು. ಸೇಮ್ ಟು ಸೇಮ್ ನೀವು ಇದೇ ಥರ ಮಾಡಿ ನೋಡಿ ಮನೇಲಿ, ಸಕ್ಕತ್ತಾಗಿರುತ್ತೆ. ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ. ತುಂಬ ಹಸುವಾಗಿರಬೇಕು, ಇಂಥ ಫಿಶ್ ಸಿಗಬೇಕು, ಸಕ್ಕತ್ತಾಗಿರುತ್ತೆ. ಬೂತಾಯಿ ಮೀನು ಸಕ್ಕತ್ ಟೇಸ್ಟು, ಸ್ವಲ್ಪ ಮುಳ್ಳು ಜಾಸ್ತಿ ಇರುತ್ತೆ ಅಷ್ಟೇ, ಬಟ್ ತುಂಬ ಒಳ್ಳೆಯದು, ಮಕ್ಕಳಿಗೂ ತುಂಬ ಒಳ್ಳೆಯದು. ತುಂಬ ಚಿಕ್ಕ ಮಕ್ಕಳಿಗೆ ಕೊಡೋಕೆ ಹೋಗ್ಬೇಡಿ, ಯಾಕಂದರೆ ಸ್ವಲ್ಪ ಮುಳ್ಳಿರುತ್ತಲ್ಲ, ಆ ಮಕ್ಳಿಗೆ ತಿನ್ನೋಕ್ಕೆ ಗೊತ್ತಾಗೋದಿಲ್ಲ. ಸ್ವಲ್ಪ ದೊಡ್ಡ ಮಕ್ಕಳಿಗೆ ಕೊಡಿ. ಈ ಥರ ಬೂತಾಯಿ ಫಿಶನ್ನ ವೀಕ್ಲಿ ಒಂದು 2-3 ಡೇಸು ತಿಂತಾ ಇರೋದ್ರಿಂದ ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಈ ಮಂಗಳೂರು ಕಡೆಯವ್ರು ನೋಡಿದ್ದೀರಾ, ಅವ್ರು ತುಂಬ ಸ್ಕಿನ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಯಾಕೆ ಹೇಳಿ, ತುಂಬ ಫಿಶ್ ತಿಂತಾರೆ ಅವರು. ಈ ಬೂತಾಯಿ ಫಿಶ್ ಅಂತೂ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ. ನನ್ನ ಚಾನಲನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಆಲ್ಗೆ ಕ್ಲಿಕ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ.